ಇವತ್ತು ಹರಿಸೇವೆ ಇರೋದ್ರಿಂದ ಇದು 200-300 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಮೊದಲೆಲ್ಲ ಸಿಂಪಲ್ ಆಗಿ ಮಾಡ್ತಿದ್ರು. ಇದೇ ಥರ ಅನ್ನದಾಸೋಹ ಎಲ್ಲ ನಡೀತಾ ಇದೆ ವರ್ಷನೂ. ಇಲ್ಲಿಗೆ 20,000 25,000 ಜನ ಸೇರ್ತಾರೆ. ಇದು ತೋಪುನ್ ತಿಮ್ಮಪ್ಪನ ಒಂದು ಸೇವೆಗೆ ಇಷ್ಟು ಜನ ಬಂದು ಇಲ್ಲಿ ಊಟ ಮಾಡಿ ಎಲ್ಲನ ಇಲ್ಲೇ ಬಿಟ್ಟು ಹೋಗ್ತಾರೆ. ಏನಕ್ಕೆ ಅಂತಂದರೆ ಅಲ್ಲಿ ಲೆಕ್ಕ ತಗೋತಾರೆ ಬಂದು ತಿಮ್ಮಪ್ಪ ಅನ್ನೋ ಒಂದು ವಾಡಿಕೆ ಇದೆ ಇಲ್ಲಿ. ಅದರಿಂದಾಗಿ ಎಷ್ಟು ಜನ ಇಲ್ಲಿ ತಾವ್ರೆ ಎಲೆ ವರ್ಷನೂ ತಾವ್ರೆ ಎಲೆ ಊಟನೇ. ಕೊರೋನಾದಲ್ಲೂ ಸುಧಾ ಇದು ತಪ್ಪಲಿಲ್ಲ. ಆವಾಗಲೂ ಸಿಂಪಲ್ ಆಗಿ ನಡ್ಕೊಂಬಂದಿದೆ. ಅದಕ್ಕೇ ಇದು 200-300 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ತೋಪನ ತಿಮ್ಮಪ್ಪನ ಸೇವೆಗೆ ಎಲ್ಲರೂ ಬಂದು ಸ್ವಾಮಿ ಸೇವೆ ಮಾಡಿ ಎಲ್ಲರೂ ಒಂದು ಪುಣ್ಯವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಹೌದು, ಯಾಕೆ ಅಂತಂದರೆ ಅಷ್ಟು ಜನ ಬರ್ತಾರೆ. ಅಷ್ಟು ಜನಕ್ಕೂ ಇಲ್ಲ ಅಂತ ಯಾರು ಹೋಗಲ್ಲ. ಎಲ್ಲರಿಗೂ ಆ ಸ್ವಾಮಿ ಪ್ರಸಾದ ತಿನ್ಕೊಂಡೇ ಇಲ್ಲಿಂದ ಹೋಗೋದು. ಅದಕ್ಕೋಸ್ಕರ ಕೊಬ್ಬರಿಕೆಲೇ ಬೇಯಿಸಿಲ್ಲ ಹಾಕೋದಿಲ್ಲ. ಹೌದು, ಮತ್ತೆ ಇಲ್ಲಿ ಮಕ್ಕಳಾಗದೇ ಇದ್ದವರು ಮತ್ತೆ ಬಾಯಿ ಬೀಗ ಎಲ್ಲ ಅವ್ರವ್ರ ಸೇವೆ ಮಾಡ್ತಾರೆ. ಅಂದರೆ ಅವ್ರ ಕಷ್ಟಗಳೇನಿದೆಯೋ ಸ್ವಾಮಿ ಪರಿಹರಿಸ್ತಾರೆ. ವರ್ಷಕ್ಕೊಂದ್ಸಲ ನಾನು ಹರಕೆ ತೀರಿಸ್ತೀನಿ ಅಂತ ಹರಕೆ ಇದು ಮಾಡ್ಕೋತಾರೆ, ಹರಕೆ ತೀರಿಸ್ತಾರೆ. ಈಡೇರುತ್ತೆ, ಸ್ವಾಮಿ ಈಡೇರಿಸ್ತಾರೆ. ಇಲ್ಲ ಒಂದು ಕೆರಡು ಬದಲೇ ಇದೆ ಶ್ರೀನಿವಾಸ ದಂಡ ತಗೊಬಿಡ್ತಾರೆ ಅಂತ ತಗೊಬಿಡ್ತಾರೆ ಇಲ್ದ ಹೋದ್ರೆ. ಲಕ್ಷ್ಮಿ ಓಕೆ, ತುಂಬ ಚೆನ್ನಾಗಿ ಅನ್ಸುತ್ತೆ. ನಾವು ಬೆಂಗಳೂರಿಂದ ಬಂದಿರೋದು, ಪ್ರತಿ ವರ್ಷನೂ ಬರ್ತೀವಿ. ಇಲ್ಲಿ ತುಂಬ ಸಾವಿರಾರು ಜನ ಸೇರ್ತಾರೆ. ಆ್ಯಂಡ್ ಇಲ್ಲಿ ಇದು ತಾವರೆಲೆ ಊಟನೇ ಇಲ್ಲಿ ಸ್ಪೆಷಲ್. ಆ್ಯಕ್ಚುಲಿ ಸ್ಪೆಷಾಲಿಟಿ ಅಂದರೆ ಅದು. ಮತ್ತು ದೇವರು ಅಂದರೆ ಜನ ಎಲ್ಲ ನಂಬಿ ಬರ್ತಾರಲ್ವಾ, ಸೊ ಅದು ತುಂಬ ಸ್ಪೆಷಲ್ ಅಂತ ಅನ್ಸುತ್ತೆ. ಹೌದು ಹೌದು, ಅದೇ ಮೇಯ್ನ್ ಇದರಲ್ಲಿ ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ಬೇರೆ ಊರಲ್ಲಿ ಜಾತ್ರೆ ಎಲ್ಲ ಮಾಡಿದಾಗ ಇಲ್ಲಿ ತುಂಬ ಅದೇ ಸ್ಪೆಷಲ್ ಅಂತ ಅನ್ಸುತ್ತೆ. ಸಾಂಬಾರು ಆಗಿರ್ಬೋದು, ಅನ್ನ ಆಗಿರ್ಬೋದು, ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಇಲ್ಲಿ ನಾವು ಪ್ರಸಾದ ಅಂತ ತಗೊಂಡಾಗ ಅದು ತಾವರೆ ಎಲೆಯಲ್ಲಿ ತಿಂದಾಗ ಇನ್ನೂ ಸ್ಪೆಷಲ್ ಅಂತ ಅನ್ಸುತ್ತೆ. ಅದೇ ಸಾಲ್ತಾನೆ ಇಲ್ಲ ಜನನ ನೋಡೋದಕ್ಕೆ, ಅಷ್ಟು ತುಂಬ ಕ್ರೌಡ್ ಇದೆ. ಹಾಗೆ ಜಾತ್ರೆನೂ ತುಂಬ ಚೆನ್ನಾಗಿದೆ. ಇದೇ ಲೈಕ್ ಪ್ರತಿ ವರ್ಷನೂ ಇದೇ ಥರ ಇರುತ್ತಲ್ಲ, ಸೊ ಖುಷಿ ಆಗತ್ತೆ ಆ್ಯಕ್ಚುಲಿ. ಹೌದು, ನಾವು ಪ್ರತಿ ಸರಿ ಬಂದಾಗಲೂ ಅಭಿಷೇಕ ಆ ಥರ ಎಲ್ಲ ಪೂಜೆ ಮಾಡಿಸ್ತೀವಿ. ಸೊ ಆಗಿರ್ಬೇಕಾದ್ರೆ ನಾವು ಕೇಳ್ಕೊಂಡಿದ್ದೆಲ್ಲ ಈಡೇರತ್ತೆ ಅನ್ನೋದೊಂದಿದೆ ಆ್ಯಕ್ಚುಲಿ. ಹೌದು, ಬೆಂಗಳೂರು ಕೋಮಲ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.